ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವರದಾ ಸ್ಟೋರೀಸ್. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ವಿಡಿಯೋಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಲಿ ಶೇರ್ ಮಾಡ್ಕೊಳ್ಳಿ. ಇದು ನಮ್ಮ ದೊಡ್ಡಬಳ್ಳಾಪುರ ಸೀರೆ ಸಂತೆಯ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಇವತ್ತು ಯಾವೆಲ್ಲ ಸ್ಟಾಲ್ಸ್ ಕವರ್ ಮಾಡಿದ್ದೀವಿ ಅನ್ನೋದನ್ನು ನೀವೇ ಒಂದ್ಸಲಿ ನೋಡಿ. ತುಂಬಾ ಚೆನ್ನಾಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ನಮಸ್ತೆ ಎಲ್ಲರಿಗೂ. ನಾವು GD ಜೈಶಂಕರ್ ಫ್ಯಾಬ್ರಿಕ್ಸ್ ಇಂದ ಮ್ಯಾಚಿಂಗ್ ಸೆಂಟರ್ ನಮ್ದು. ಆ್ಯಕ್ಚುಲಿ ನಾವು ಬ್ಲೌಸ್ ಪೀಸ್ ಮ್ಯಾನುಫ್ಯಾಕ್ಚರರ್ಸು. ನಮ್ಮ ಹತ್ರ 3 ವೆರೈಟೀಸ್ ಆಫ್ ಕ್ಲಾತ್ ಸಿಕ್ಕುತ್ತೆ. ಸಿಲ್ಕ್ ಸಿಕ್ಕುತ್ತೆ, ಮಿಕ್ಸ್ ಎಲ್ಲ ಸಿಕ್ಕುತ್ತೆ. ನಮ್ಮ ಹತ್ರ ಕ್ರೇಪ್ ಅಂತ ಸಿಕ್ಕುತ್ತೆ, ಅದೆಲ್ಲ 300 ರೂಪೀಸ್ ರೇಂಜಲ್ಲಿ ಸಿಕ್ಕುತ್ತೆ. ಎಷ್ಟು ಕಲರ್ಸ್ ಬೇಕಾದರೂ ಸಿಗುತ್ತೆ, ನೀವು ಏನು ಬೇಕಾದರೂ ಮ್ಯಾಚ್ ಮಾಡ್ಕೋಬೋದು. ಮತ್ತು ಗಿಫ್ಟಿಂಗ್ ಪರ್ಪಸ್ಗೆ ಅಂತ ನಮ್ಮ ಹತ್ರ ಬಿಟ್ಸ್ ಅಂತ ಸಿಕ್ಕುತ್ತೆ, ಇದೆಲ್ಲ ರಾ ಸಿಲ್ಕು. ಮತ್ತು ನಿಮಗೆ ಇದನ್ನು ಬಟರ್ ಸಿಲ್ಕ್ ಅಂತ ಹೇಳ್ತೀವಿ ನಾವು. ಮತ್ತು ಇದೆಲ್ಲ ಸಿಲ್ಕ್ ಕ್ಲಾತು. ಇದರಲ್ಲೂ ಅಷ್ಟೇ ನಮ್ಮ ಹತ್ರ 1500+ ಶೇಡ್ಸ್ ಸಿಕ್ಕುತ್ತೆ. ನಿಮ್ಗೆ ಯಾವ ಥರ ಮ್ಯಾಚಿಂಗಿಗೆ ಬಂದರೂ ಸಿಕ್ಕುತ್ತೆ, ನೀವೆಲ್ಲ ವಾಪಸ್ ಹೋಗುವಂಥ ಮಾತೇ ಇರೋದಿಲ್ಲ. ತುಂಬ ಶೇಡ್ಸ್ ಸಿಕ್ಕುತ್ತೆ, 1500+ ಶೇಡ್ಸಲ್ಲಿ ಸಿಕ್ಕುತ್ತೆ. ನಮ್ಮ ಹತ್ರ 3 ವೆರೈಟೀಸ್ ಇದೆ. 25 ರೂಪೀಸಿಂದ ಸ್ಟಾರ್ಟ್ ಆಗಿ 350 ರೂಪೀಸ್ವರೆಗೂ ನಮ್ಮ ಹತ್ರ ರೇಂಜಸ್ ಇದೆ. ನಮ್ಮದು ಲೊಕೇಶನ್ ಬಂದು ಕುಚ್ಚಪ್ಪಪೇಟೆ, ದೊಡ್ಡಬಳ್ಳಾಪುರ. ಯಾರನ್ನು ಬಂದು ವಿಚಾರಿಸಿದ್ರು ಸಿಗ್ತೀವಿ ನಾವು. ಈಗ ನೀವು ನೋಡ್ತಾ ಇರುವಂತಹದ್ದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್. RNX ನಾರಾಯಣಪ್ಪ ಮತ್ತು R ವೆಂಕಟೇಶ್ ರವರ ಕಾಂಬಿನೇಷನ್ನಲ್ಲಿ ಈ ಒಂದು ಸ್ಟಾಲು ಮೂಡಿ ಬಂದಿದೆ. ಇಲ್ಲಿ ಇವರ ಹತ್ರ ತುಂಬಾ ವೆರೈಟೀಸ್ ಆಫ್ ಸೀರೆಗಳನ್ನು ನೀವು ಕಾಣ್ಬೋದಾಗಿದೆ. ಇವರೇ ಓನ್ ಮ್ಯಾನುಫ್ಯಾಕ್ಚರರ್ಸ್ ಆಗಿರೋದ್ರಿಂದ ತುಂಬಾ ಅಫೋರ್ಡೆಬಲ್ ಪ್ರೈಸಸಲ್ಲಿ ನಿಮಗೆ ವೆರೈಟೀಸ್ ಆ್ಯಂಡ್ ಡಿಸೈನ್ಸ್ ಆಫ್ ಸೀರೆಗಳನ್ನು ನೀವಿಲ್ಲಿ ಕೊಂಡ್ಕೊಳ್ಬೋದಾಗಿದೆ. ನಿಮಗೆ ತುಂಬಾ ಇಂಟ್ರೆಸ್ಟ್ ಇದೆ ಸೀರೆಗಳಲ್ಲಿ ಅಂತಂದರೆ ಇವರ ಅಂಗಡಿಯನ್ನು ಖಂಡಿತವಾಗ್ಲೂ ವಿಸಿಟ್ ಮಾಡಿ. ನೀವು ಒಂದು ಸೀರೆನಾದರೂ ತೊಗೊಂಡು ಬಂದೇ ಬರ್ತೀರಾ, ಅಷ್ಟು ವೆರೈಟೀಸ್ ಇವ್ರ ಹತ್ರ ಸಿಗುತ್ತೆ. ಅವರೇ ಏನು ಹೇಳ್ತಾರೆ ನೋಡೋಣ ಬನ್ನಿ. ನಮಸ್ಕಾರ. ನಮ್ಮದು ಲಕ್ಷ್ಮೀ ವೆಂಕಟೇಶ್ವರ ಸಿಲ್ಕ್ ಸ್ಯಾರೀಸ್ ಅಂತ. ನೇಕಾರರು 30 ವರ್ಷದಿಂದ ಮಗ್ಗ ನಡೆಸ್ತಾ ಇದ್ದೀವಿ. ನಮ್ಮ ಹತ್ರ ಆಲ್ಮೋಸ್ಟ್ 70+ ಡಿಸೈನ್ ಸಿಗುತ್ತೆ. 70+ ಲೂಮ್ಸ್ ಇದೆ. ಸ್ಟಾರ್ಟಿಂಗ್ ಬಂದು 700 ರೇಂಜ್ ಸ್ಯಾರೀಸ್ ಸಿಗುತ್ತೆ. ಈ ಥರ ಇದೆಲ್ಲ 700 ರೇಂಜ್ ಆಗುತ್ತೆ. ಹಾಗೆ ಪ್ರೈಸ್ ಹೋಗ್ತಾ ಇದು ಹೈಯೆಸ್ಟ್ 1600 ಇದೆ. ಇದು ಹೈಯೆಸ್ಟ್ ಕಾಸ್ಟು. ಈ ಥರ ರೇಷ್ಮೆ ಕಾನ್ಸೆಪ್ಟ್ ಸೆಮಿ ಸಿಲ್ಕ್ಸ್ ಟೈಪೆಲ್ಲ ಸಿಗುತ್ತೆ. ಇದು ಗೋಲ್ಡ್ ಸ್ಯಾರೀಸು. ಆಲ್ಮೋಸ್ಟ್ ನೆನ್ನೆಯಿಂದ ಒಂದು 150 ಸ್ಯಾರೀಸ್ ಪರ್ಚೇಸ್ ಆಗಿದೆ. ಇದು ಪೈತಾನಿ ಸ್ಯಾರೀಸು 1600 ಆಗುತ್ತೆ. ಇದು ಮಹಾರಾಷ್ಟ್ರ ಐಟಮು. ಇದು ಅಷ್ಟೇ ಪೇಟ್ನಿ ಸಿಲ್ಕ್ ಸ್ಯಾರೀಸು. ಈ ಥರ ಬರುತ್ತೆ, ಓಪನ್ ಆದರೆ ಈ ಟೈಪ್ ಕಾಣುತ್ತೆ. ಎಲ್ಲ ಬಂದು ರೇಷ್ಮೆ ಸೀರೆ ಕಾನ್ಸೆಪ್ಟು. ತುಂಬ ಕಲರ್ ಸಿಗುತ್ತೆ. ಒಂದೊಂದು ಡಿಸೈನಲ್ಲಿ 12 ಕಲರ್ ಸಿಗುತ್ತೆ. ಇದೆಲ್ಲ 1100 ಆಗುತ್ತೆ. ಇದರಲ್ಲೆಲ್ಲ ವೆರೈಟಿ ಆಫ್ ಡಿಸೈನ್ಸ್ ಇದೆ. ಇನ್ನು ಈ ಥರ ಕಾಂಟ್ರಾಸ್ಟಲ್ಲಿ ಏನಿದ್ರು 12 ಕಲರ್ಸ್ ಸಿಗುತ್ತೆ. ಪ್ರತಿಯೊಂದು ಡಿಸೈನ್ಸಲ್ಲೂ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾವ ಕಲರ್ ತಗೋಬೇಕನ್ನೋದು. ಮನೆಗೆ ಬಂದರೆ ಇದೇ ಕಾನ್ಸೆಪ್ಟಲ್ಲಿ ತುಂಬ ಸ್ಯಾರೀಸ್ ಇದೆ. ಇದರಲ್ಲಂತೂ ತುಂಬ ಸೇಲ್ ಆಗ್ತಿದೆ. ಪ್ಯಾರೆಟಲ್ಲಿ, ಪೈತಾನಿ ಸ್ಯಾರೀಸಲ್ಲಿ. ಇದೆಲ್ಲ ಎಂಬೋಸ್ ಪ್ಯಾಟ್ರನ್ಸು. ಇದರಲ್ಲಿ ಒಂದು 12 ಪ್ಯಾಟ್ರನ್ಸ್ ಇದೆ. ಎಲ್ಲ ಈಚ್ ಪ್ಯಾಟ್ರನಲ್ಲಿ 12 ಕಲರ್ಸ್ ಮೇಲೆ ಸಿಗುತ್ತೆ ನಿಮಗೆ. ಇದು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಎಂಬೋಸ್ ಇರುತ್ತೆ ನಿಮಗೆ ಅಂತ. ನೋಡಿ, ಇದರಲ್ಲಿ ಡಿಫ್ರೆಂಟ್ ಪ್ಯಾಟ್ರನ್ಸ್ ಇದೆ. ಈ ಥರ ವೇವ್ ಡಿಸೈನ್ಸ್ ಇದೆ. ವೇವ್ ಪ್ಯಾಟ್ರನ್ನು, ಫೆದರ್ ಇದೆ, ವೇವ್ ಪ್ಯಾಟ್ರನ್ ಇದೆ. ಇದು ಗೋಲ್ಡ್ ಇದೆ. ನಿಮಗೆ ವೆರೈಟಿ ಆಫ್ ಕಲರ್ಸು, ವೆರೈಟಿ ಆಫ್ ಡಿಸೈನ್ಸ್ ಇದೆ. ಇಲ್ಲಿ ತೋರಿಸ್ಲಿಕ್ಕೆ ಆಗ್ತಿಲ್ಲ ಎಷ್ಟು ಡಿಸೈನ್ಸ್ ಇದೆ ಅಂತ, ಅಷ್ಟು ಕಲರ್ಸ್ ಡಿಸೈನ್ಸ್ ಇದೆ. ಇದು ಬಂದು ನೋಡಿ, ಇದು 1500 ಆಗುತ್ತೆ. ಆಲ್ ಓವರ್ ಸಾರಿ ಈ ಥರತ್ತೆ. ಕಾಂಟ್ರಾಸ್ಟ್ ಬ್ಲೌಸು ಬುಟ್ಟ ಬರುತ್ತೆ. ಗ್ರೀಟಿಂಗ್ ಕಾರ್ಡ್ ಇದೆ, ಅಡ್ರೆಸ್ ಇದೆ, ಫೋನ್ ನಂಬರ್ ಇದೆ. ಎನಿ ಟೈಮ್ ವರ್ಷ ಪೂರ್ತಿ ಮನೇಲಿ ಮಗ್ಗನೂ ಇರುತ್ತೆ, ಸೀರೆನೂ ಇರುತ್ತೆ. ಯಾವಾಗ ಬೇಕಾದರೂ ಬರ್ಬೋದು. ಹಾಯ್. ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ PCV ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂತ. ಅವರೇ ಏನೆಲ್ಲ ವೆರೈಟೀಸ್ ಇದೆ ಅಂತ ಹೇಳ್ತಾರೆ. ದೊಡ್ಡಬಳ್ಳಾಪುರದಲ್ಲಿ ಒಂದು ಸೀರೆ ಸಂತೆಯನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಶಾಸಕರಾಗಿರ್ತಕ್ಕಂಥ ನಿಜ ಹೇಳಬೇಕಂದ್ರೆ ಅವರು ಯಾವ ಒಂದು ಗಳಿಗೆಯಲ್ಲಿ ಈ ಒಂದು ಯೋಚನೆಯನ್ನು ಮಾಡೋದು ಅದು ನಿಜಕ್ಕೂ ಬಹಳ ಒಂದು ಅನುಕೂಲ ಆಗ್ತಾ ಇದೆ ನಮ್ಮ ನೇಕಾರರಿಗೆ. ನಿನ್ನೆಯಿಂದ ಎಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ಗೇಟ್ ಕ್ಲೋಸ್ ಮಾಡಿ ಒಳಗೆ ಬಿಡೋಂಥ ಪರಿಸ್ಥಿತಿ ಈ ದಿನ ಬರ್ತಾ ಇದೆ. ಇದರ ವಿಶೇಷ ಏನು ಅಂತಂದರೆ
ನೇರವಾಗಿ ನೇಕಾರರಿಂದ ಗ್ರಾಹಕರಿಗೆ ಹೋಗ್ತಾ ಇರ್ತಕ್ಕಂಥ ವೇದಿಕೆ ಇದೆ. ಇದರಲ್ಲಿ ಕಮ್ಮಿ ಅಂತಂದರೆ ನಿಮಗೆ ಒಂದು 50% ನಿಮಗೆ ಸೇವ್ ಆಗೋಂಥ ಒಂದು ಅನುಕೂಲ ಇದರಲ್ಲಿದೆ. ಮತ್ತು ವೆರೈಟಿಗಳು ದೊಡ್ಡಬಳ್ಳಾಪುರದಲ್ಲಿ ಇದುವರೆಗೂ ದೊಡ್ಡಬಳ್ಳಾಪುರದಲ್ಲಿ ಸೀರೆ ನೇಯ್ತಾರೆ ಅಂತ ಗೊತ್ತಿತ್ತು, ಆದರೆ ಏನು ವೆರೈಟಿ ಮಾಡ್ತಾರೆ ಅಂತ ಪಬ್ಲಿಕ್ಕಿಗೆ ಗೊತ್ತಾಗ್ತಾರೆ. ಇದು ಜನರಿಗೆ ತೋರಿಸುವಂಥ ಒಂದು ವೇದಿಕೆ ಕೂಡ ಇವತ್ತು ಇದು ಆಗಿದೆ. ಅದರಿಂದ ಇಲ್ಲಿ 1,800 ನನ್ನ ಗೊತ್ತಿರೋಂಗೆ ಒಂದು 800 ರೂಪಾಯಿಂದ ಹಿಡಿದು ಸುಮಾರು ಒಂದು 10-15 ಸಾವಿರ ರೂಪಾಯಿ ತನಕ ರೇಂಜ್ ಇರತಕ್ಕಂಥ ಸೀರೆಗಳಲ್ಲಿ ಡಿಸ್ಪ್ಲೇ ಮಾಡಿದೆ. ಮತ್ತು ಭಾಳ ಕಲಾಕೃತಿ ಇರ್ತಕ್ಕಂಥ ಸೀರೆಗಳನ್ನು ಇಲ್ಲಿ ಎಲ್ಲ ಡಿಸ್ಪ್ಲೇ ಮಾಡಿದೆ. ನಾವು ನೋಡ್ಕೊಂಡ್ಬಂದಿಲ್ಲ ಮುಂದ್ಗಡೆಯಿಂದ ಮೋದಿಯವರ ಚಿತ್ರ ಆಗಿರ್ಬೋದು, ಧೀರಾಜವರ ಚಿತ್ರ ಇರ್ಬೋದು, ಕಬಡ್ಡಿ ಚಿತ್ರ ಇರ್ಬೋದು, ಒಳ್ಳೆ ವೀವಿಂಗ್ನಲ್ಲಿ ಮಾಡಿರ್ತಕ್ಕಂಥದ್ದು, ಯಾವುದೇ ಒಂದು ಇದಲ್ಲ ಪ್ರಿಂಟ್ ಅಲ್ಲ ಅಂತ ಕೌಶಲ್ಯ ಇರ್ತಕ್ಕಂಥ ನಮ್ಮ ನೇಕಾರ ಇದ್ದಾರೆ. ಆದರೆ ಅವ್ರಿಗೆ ಒಂದು ಉತ್ತೇಜನ ಸಿಗಬೇಕು. ಇವಾಗ ನಮ್ಮ ಎಲ್ಲ ಪಬ್ಲಿಕ್ಸು ಬಂದು ಉತ್ತೇಜನ ಕೊಡ್ತಾ ಇದ್ದಾರೆ. ಇದು ಪ್ರತಿ ವರ್ಷವೂ ಮಾಡೋವಂಥ ಒಂದು ಆಶ್ವಾಸನೆಯನ್ನು ನಮ್ಮ ಶಾಸಕರು ಕೊಟ್ಟಿದ್ದಾರೆ. ಅವರಿಗೆ ಸಮಸ್ತ ನೇಕಾರರ ಪರವಾಗಿ ನಾನು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಸರ್, ನಿಮ್ಮ ಹತ್ರ ಯಾವ್ಯಾವ ಸೀರೆಗಳಿದ್ದಾವೆ? ಎಷ್ಟು ಪ್ರೈಸಿಂದ ಎಷ್ಟು ಪ್ರೈಸ್? ನಮ್ಮಲ್ಲಿ ಈ ಮಳಿಗೆಯಲ್ಲಿ 100% ಪ್ಯೂರ್ ಸಿಲ್ಕ್ ಸಿಗ್ತಾ ಇದೆ. ಇದು ಬಂದು ಒಂದು 2,900ರಿಂದ ಹಿಡಿದು 4,000 ರೂಪಾಯಿ ತನಕ ನಮಗೆ ಈ ಒಂದು ಮಳಿಗೆಯಲ್ಲಿ ನಮ್ಮಲ್ಲಿ 2,950 ಸಿಗ್ತಾ ಇದೆ. ಇದೇ ನೀವು ಶೋರೂಮ್ನಲ್ಲಿ ತೊಗೊಳ್ಬೇಕು ಅಂದರೆ ಕನಿಷ್ಠ ಅಂದರೆ ಒಂದು 5,000ರಿಂದ 7,000 8,000 ಕೊಟ್ಟು ನೀವು ತೊಗೊಳ್ಬೇಕಾಗ್ತದೆ. ಅಂಥದ್ದು ನಮ್ಮಲ್ಲಿ 2,900ರಿಂದ ಹಿಡಿದು 4,000 ಮ್ಯಾಕ್ಸಿಮಮ್ ಇದೆ ಇದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ PN ಡಿಸೈನರ್ ಸ್ಟುಡಿಯೋ ಔಟ್ಲೆಟ್ನ. ಸೊ ಎಲ್ರಿಗೂ ಗೊತ್ತಿರೋಂಗೆ ನಮ್ಮ ಶಾಪ್ ಬಂದು ನ್ಯೂ ಬಾರ್ನ್ ಬೇಬೀಸಿಂದ ಹಿಡಿದು ದೊಡ್ಡವರವರೆಗೂ ಔಟ್ಫಿಟ್ಸ್ ಅಂದರೆ ಕಸ್ಟಮೈಸ್ ಔಟ್ಫಿಟ್ಸ್ಗೆ ಫೇಮಸ್ಸು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇದು ನ್ಯೂ ಬಾರ್ನ್ ಬೇಬಿ, ಇದು 1 ವರ್ಷದ್ದು. ಹಾಗೆಯೇ ನೀವು ಕಲೆಕ್ಷನ್ಸ್ ನೋಡ್ತಾ ಹೋಗ್ಬೋದು. ಲಂಗ ಬ್ಲೌಸ್ಗಳು ಎಲ್ಲ ಏಜಿನ ಮಕ್ಳುಗಳಿಗೂ ಸಹ ನಮ್ಮ ಹತ್ರ ಔಟ್ಫಿಟ್ಸ್ ಇರುತ್ತೆ. ಎತ್ನಿಕ್ ವೇರ್ ಆಗಲಿ ಅಥವಾ ಫ್ಯಾನ್ಸಿ ಆಗಲಿ ನಿಮ್ಗೆ ಯಾವ ಥರ ಬೇಕಾದರೂ ನಾವು ಸ್ಟಿಚ್ ಮಾಡಿ ಕೊಡ್ತೀವಿ ವಿತ್ ಕಸ್ಟಮೈಸೇಷನ್ನು. ಪ್ರೊಫೆಷ್ನಲ್ ಫ್ಯಾಷನ್ ಡಿಸೈನ್ ನಮ್ಮ ಹತ್ರ ಇರ್ತಾರೆ. ನೀವು ನೋಡ್ಬೋದು, ಇದು ಈ ಔಟ್ಫಿಟ್ಸೇ ಆಗಲಿ ಅಥವಾ ನಿಮ್ಗೆ ಈ ಥರ ಪೈತಾನಿ ನಮ್ಮ ಪೇಜ್ ಫಾಲೋ ಮಾಡೋರಿಗೆ ಇದು ಗೊತ್ತಿರುತ್ತೆ. ಆಲ್ಮೋಸ್ಟ್ ಲೈಕ್ 500 to 600 ಪೀಸಸ್ ನಾವು ಕೊಟ್ಟಿದ್ದೀವಿ. ಹಾಗೆಯೇ ಈ ಕರೆಂಟ್ಲಿ ಡಿಮ್ಯಾಂಡಿಂಗಲ್ಲಿರೋದು ರಸ್ಟ್ ಆರೆಂಜ್, ನೀವು ನೋಡ್ತಾ ಇದ್ರೆ ಇದು ರಸ್ಟ್ ಆರೆಂಜು ತುಂಬ ಡಿಮ್ಯಾಂಡಿಂಗಲ್ಲಿದೆ. ಆಲ್ಮೋಸ್ಟ್ ನಾನೊಂದು 1,500ಇಂದ 1,800 ಈಗಲೂ ಸಹ ನಾವು ಆರ್ಡರ್ಸ್ನ ತೊಗೊತಾ ಇದ್ದೀವಿ. ಇದೆಲ್ಲನೂ ನಿಮಗೆ ನಿಮ್ಮ ದೊಡ್ಡಬಳ್ಳಾಪುರದ ಸೀರೆ ಸಂತೆಲ್ಲೂ ನಾವು ಜನಕ್ಕೆ ರೀಚ್ ಆಗಬೇಕು ಅಂತ ಸ್ಟಾಲ್ ಇಟ್ಟಿದ್ದೀವಿ. ಬೇಕಂದವರು ಈಗ ನಮ್ಮ ಸ್ಟಾಲ್ನ ವಿಸಿಟ್ ಮಾಡ್ಬೋದು. ಹಾಗೆ ನಮ್ಮ ಶಾಪ್ ಬಂದು ದೊಡ್ಡಬಳ್ಳಾಪುರಲ್ಲಿ ನಗರೇಶ್ವರ ದೇವಸ್ಥಾನದ ಎದುರುಗಡೆ ಫಸ್ಟ್ ಫ್ಲೋರ್ PN ಡಿಸೈನರ್ ಸ್ಟುಡಿಯೋ ಇದೆ. ಸ್ಟಾಪ್ನ ಸಹ ವಿಸಿಟ್ ಮಾಡ್ಬೋದು. ಹಾಗೆ ನಮ್ಮ ಇನ್ಸ್ಟಾ ಪೇಜ್ ಬಂದು P_N_ಡಿಸೈನರ್ ಸ್ಟುಡಿಯೋ, PN ಡಿಸೈನರ್ ಸ್ಟುಡಿಯೋ ಅಂತ ಇದೆ. ಫಾಲೋ ಮಾಡಿ, ನಿಮಗೆ ಎಲ್ಲ ರೀತಿಯ ಔಟ್ಪುಟ್ಸ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಕಾಂಟ್ಯಾಕ್ಟ್ ನಂಬರ್ ಬಂದು 7090965212. ಹಾಗೆಯೇ ಇನ್ನೊಂದು 9738111586. ಮತ್ತೆ ಹೇಳ್ತೀನಿ, ಕಾಂಟ್ಯಾಕ್ಟ್ ನಂಬರ್ 7090965212, 9738111586. ಸೊ ನ್ಯೂ ಬಾರ್ನ್ ಬೇಬೀಸ್ ಇಂದ ಹಿಡಿದು ಪ್ರತಿಯೊಬ್ಬರಿಗೂ ಕಸ್ಟಮೈಸೇಷನ್ ಔಟ್ಫಿಟ್ಸ್ ಆಗಲಿ, ಹಾಗೇನೆ ನಿಮಗೆ ಬೇಕಾಗಿರುವಂಥ ಕ್ರಾಪ್ ಟಾಪ್ಸ್ ಆಗಲಿ ಅಥವಾ ಬ್ರಾಂಡೆಡ್ ಔಟ್ಫಿಟ್ಸ್ ನೀವು ನೋಡ್ಬೋದು. ತುಂಬಾ ಟಾಪ್ ಕ್ವಾಲಿಟಿ ಇರುವಂಥ ಬ್ರಾಂಡೆಡ್ ಔಟ್ಫಿಟ್ಸ್ ಆಗಿರ್ಬೋದು ಅಥವಾ ಪ್ರೀಮಿಯಂ ಕ್ವಾಲಿಟಿ ನೈಟೀಸ್ ಸಹ ಸಿಗುತ್ತೆ. ಹಾಗೆ ವೆರೈಟೀಸ್ ಆಫ್ ಸ್ಯಾರೀಸ್ ಸಹ ನೀವು ನಮ್ಮ ಸ್ಟುಡಿಯೋನ ವಿಸಿಟ್ ಮಾಡಿದ್ರೆ ನಿಮಗೆ ಸ್ಯಾರಿ ಸಹ ಸಿಗುತ್ತೆ. ಅದೇ ರೀತಿ ನೀವು ಕಾರ್ಡ್ ಸೆಟ್ ಟಾಪ್ ಅಂಡ್ ಬಾಟಮ್ 1000ಗೆ 3 ಸೆಟ್ಸ್, ಕೇವಲ 1,000 ರೂಪಾಯಿಗೆ 3 ಸೆಟ್ ಕೊಡ್ತಾ ಇದೀವಿ. ಅದೇ ರೀತಿ ಸಿಂಗಲ್ ಟಾಪ್ಸ್ ಬಂದು ನಿಮಗೆ ವಿತ್ ಪಾಕೆಟ್ 200 ರೂಪೀಸ್ ಈಚ್ ಪೀಸ್ ಅಷ್ಟೇ. ಸೊ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ನೀವು ನಮ್ಮ ಸ್ಟುಡಿಯೋ ವಿಸಿಟ್ ಮಾಡಿದ್ರೆ ಸಿಗುತ್ತೆ. ಈ ಕೂಡಲೇ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಸೀರೆ ಸಂತೆಯಲ್ಲಿ ಸೀರೆ ಅಂಗಡಿಗಳಷ್ಟೇ ಅಲ್ಲದೆ ಇನ್ನೂ ಸಾಕಷ್ಟು ಸ್ಟಾಲ್ಸ್ಗಳನ್ನು ಸಹ ಹಾಕಿದ್ರು. ಅದನ್ನು ಸ್ವಲ್ಪ ಕವರ್ ಮಾಡಿದ್ದೀವಿ. ನೀವೇ ನೋಡ್ತಾ ಇರಬಹುದಿಲ್ಲಿ ಹಳೆ ರೇಷ್ಮೆ ಸೀರೆಗಳನ್ನು ತಗೊಂಡು ದುಡ್ಡು ಸಹ ಕೊಡೋ ಅಂಥ ಅಂಗಡಿ ಸಹ ಹಾಕಿದ್ರು. ಎಷ್ಟು ಇದು? 110 rupees. ಎಷ್ಟು ಬಳೆಗಳೆಲ್ಲ 100 rupees ಅಂತ. ಅಪ್ಪು ಏನ್ರಿ ಅಪ್ಪು? ಅಪ್ಪು 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 ಬಾ. ಅಪ್ಪು ಅಪ್ಪು ಎಲ್ಲಮ್ಮ? ಅಪ್ಪು ತೋರ್ಸು. ಅಪ್ಪು ಅಪ್ಪು ಇಲ್ಲಿ
ಇನ್ನು ಈ ಥರ ಮಿಕ್ಸ್ಚರ್ ಆಗಿರ್ಬೋದು, ವಿಧ ವಿಧವಾದಂತಹ ಉಪ್ಪಿನಕಾಯಿ ಅಂಗಡಿಗಳಾಗಿರ್ಬೋದು, ಎಲ್ಲವೂ ಇಲ್ಲಿ ಅವೈಲೇಬಲ್ ಇತ್ತು ಅಂತಲೇ ಹೇಳ್ಬೋದು. ತುಂಬಾ ಕ್ರೌಡೆಡ್ ಇತ್ತು ನೋಡಿ. ಈ ಥರ ಕಾಟನ್ ಡ್ರೆಸ್ಸಸ್ ಸಹ ಹಾಕಿದ್ರು. ನೀವೇನಾದರೂ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ವೀಡಿಯೋಸ್ಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಎಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಹೇಳಿಬಿಟ್ಟು. ಇನ್ನು ಹೆಣ್ಮಕ್ಳಿಗೆಲ್ಲ ಸೀರೆ ತೊಗೊಂಡ್ಮೇಲೆ ಮ್ಯಾಚಿಂಗ್ ಇಯರಿಂಗ್ಸ್ ಆಗಿರ್ಬೋದು, ನೆಕ್ ಸೆಟ್ಸು, ಕ್ಲಿಪ್ಸು ಎಲ್ಲನೂ ಅವೈಲೇಬಲ್ ಇತ್ತು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲನೂ. ವೆರೈಟೀಸಲ್ಲಿ ಎಲ್ಲವೂ ಅವೈಲೇಬಲ್ ಇತ್ತು ಅಂತಲೇ ಹೇಳ್ಬೋದು. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಇದೇ ಫಸ್ಟ್ ಟೈಮ್ ಈ ರೀತಿಯಾದಂತಹ ಒಂದು ದೊಡ್ಡ ಸಂತೆಯನ್ನು ನೋಡಿದ್ದು ಅಂತಲೇ ಹೇಳ್ಬೋದು. ಅಷ್ಟು ಜನ ಸೇರಿದ್ರು ಮತ್ತು ತುಂಬಾ ಸೀರೆ ಕಲೆಕ್ಷನ್ಸು, ಈ ಥರ ಅಂಗಡಿಗಳು ಎಲ್ಲ ನೋಡಿ ನಮಗಂತೂ ತುಂಬಾ ಖುಷಿ ಆಯಿತು. ನೋಡಿ ಮನೆಗೆ ಬಳಸೋ ಅಂತಹ ವಸ್ತುಗಳನ್ನು ಸಹ ಇಲ್ಲಿ ಸೇಲ್ ಮಾಡ್ತಾಯಿದ್ರು. ಎಲ್ಲದರ ಕ್ವಾಲಿಟಿನೂ ಚೆನ್ನಾಗಿತ್ತು, ಪ್ರೈಸಸ್ಸು ಅಷ್ಟೇ ತುಂಬಾ ರೀಸನೇಬಲ್ ಆಗಿತ್ತು ಅಂತಲೇ ಹೇಳ್ಬೋದು. ನೋಡಿ ಎಷ್ಟೆಲ್ಲ ಐಟಮ್ಸ್ಗಳು ಹಾಕಿದ್ದಾರೆ ಅಂತ. ಬಹಳಷ್ಟು ಯೂಸ್ಫುಲ್ ಐಟಮ್ಸ್ ಆ್ಯಂಡ್ ಅಂಗಡಿಗಳು ಹಾಕಿದ್ರು ಈ ಸತಿ ಅಂತೂ. ಅಷ್ಟೇ ಅಲ್ಲದೆ ನಮ್ಮ ದೊಡ್ಡಬಳ್ಳಾಪುರದ ಇತಿಹಾಸವನ್ನು ಬರೆದಿಟ್ಟಿದ್ದಂತಹ ಪುಸ್ತಕಗಳನ್ನು ಸಹ ಇಲ್ಲಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಟ್ಟಿದ್ರು. ನಾವು ಇದೇ ಸತಿನೇ ನೋಡಿದ್ದು. ನೋಡಿ ದೊಡ್ಡಬಳ್ಳಾಪುರ ಕುರಿತಾದಂತಹ ಪುಸ್ತಕಗಳನ್ನು ಸಹ ನಾವು ಕಾಣ್ಬೋದಾಗಿದೆ. ನೋಡಿ ಈ ರೀತಿಯಾಗಿ ಇತ್ತು. ಸ್ಟೇಜ್ ಆಗಿರ್ಬೋದು, ಸ್ಟಾಲ್ಸ್ ಆಗಿರ್ಬೋದು, ಈ ಕಡೆ ಸೀರೆ ಮಳಿಗೆಗಳಾಗಿರ್ಬೋದು. ಇದು ಭಗತ್ ಸಿಂಗ್ ಸ್ಟೇಡಿಯಮಲ್ಲಿ ನಡೆದಂತಹ ದೊಡ್ಡಬಳ್ಳಾಪುರ ಸೀರೆ ಸಂತೆ. ನಾವು ಹೋದಾಗ ಸುಮಾರು 12 ಗಂಟೆ ಆಗಿತ್ತು. ಇನ್ನು ಮಾಧವ ಸೃಷ್ಟಿ ಗೋವು ಪ್ರಾಡಕ್ಟ್ಸ್ ಏನೆಲ್ಲ ಈ ಪ್ರಾಡಕ್ಟ್ಸ್ನ ಇವರು ಸೇಲ್ ಮಾಡ್ತಾರೆ ಪ್ರತಿಯೊಂದನ್ನು ಸರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮಸ್ಕಾರ. ನಾವು ರಾಷ್ಟ್ರೋತ್ಥಾನ ಗೋಶಾಲೆ ಒಂದು ಪ್ರಾಡಕ್ಟ್ಸ್ಗಳು ಮಾಡ್ತಾಯಿದ್ದೀವಿ. ಈಗ ನಾವು ದಿನಬಳಕೆ ಉಪಯೋಗ ಮಾಡ್ತೀವಿ. ಆ ವಸ್ತುಗಳಲ್ಲೇ ನಮಗೆ ಎಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಸ್ತುಗಳು ಸಿಗುತ್ತೆ. ನಾವು ವೃತ್ತ ಏನು ಮಾಡ್ತೀವಿ, ಭಯಪಟ್ಟು ರೋಗ ಬಂದ ಮೇಲೆ ನಾವು ಅದಕ್ಕೆ ಹುಡ್ಕೊಂಡು ಹೋಗ್ತೀವಿ ಏನೇನು ಔಷಧಿಗಳಿದೆ ಅಂತ. ಅದ್ರ ಬಂದು ಅದರ ಮುಂಚೆನೇ ನಾವು ಏನೇನು ತೊಗೋಬೇಕು, ಆಹಾರ ಪದ್ಧತಿಯಲ್ಲಾಗ್ಬೋದು, ಔಷಧಿಗಳಾಗ್ಬೋದು, ನಾವು ಮುಂಚೆನೇ ತೊಗೊಂಡ್ರೆ ತುಂಬ ಉಪಯೋಗ ಆಗುತ್ತೆ. ಮತ್ತು ಋತುಸ್ ಉಳಿತಾಯ ಆಗಿದೆ. ನೋಡಿ ಇದು ಗೋಮೂತ್ರ ಅರ್ಕ ಅಂತ. ಇದು ಉಪಯೋಗಿಸೋದ್ರಿಂದ ಹೊಟ್ಟೆಗೆ ಏನು ನಮಗೆ ಕಲ್ಮಶಗಳಿರುತ್ತೆ ಅದು ಪೂರ್ತಿ ಕ್ಲಿಯರ್ ಆಗುತ್ತೆ. ಅರ್ಧ ಬಿಟ್ಟು ಬಿಸಿನೀರಲ್ಲಿ ತೊಗೊಳೋದ್ರಿಂದ ಹೊಟ್ಟೆಗೆ ಏನು ಕಲ್ಮಶಗಳಿರುತ್ತೆ ಮತ್ತು ರಕ್ತ ಶುದ್ಧಿ ಆಗುತ್ತೆ. ಸುಮಾರು ಒಂದು 100ಕ್ಕೂ ಹೆಚ್ಚು ಕಾಯಿಲೆಗಳಿಗೆ ಇದು ಉಪಯೋಗ ಆಗುತ್ತೆ. ಕ್ಯಾನ್ಸರ್ ಪೇಷಂಟ್ಗಳು ಕೂಡ ಇದನ್ನು ತಗೋತಾರೆ. ಇದು ಗೋಮೂತ್ರ ಅರ್ಕವೂ ಇದೆ. ಇದು ನಾವು ಕೂದಲು ಸಮಸ್ಯೆಗಳಿಗೆ ಬಳಸ್ಬೋದು. ಎಲ್ಲ ಥರದ ಸಮಸ್ಯೆಗಳು ಅಂದರೆ ಕೂದಲು ಉದುರೋದು, ಕೂದಲು ಬೇಗ ಬೆಳ್ಳಿಗಾಗೋದು, ಮತ್ತು ಬೆಳಿಗ್ಗೆ ಇರೋದು, ಜಿಗಿಟಾಗೋದು, ಇಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ. ಉಪ್ಪಿನಕಾಯಿಗಳು, ಲಿಂಬೆ ಉಪ್ಪಿನಕಾಯಿ ಆಗ್ಬೋದು, ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಆಗ್ಬೋದು. ಮತ್ತು ನೋಡಿ ಇದು ನಾಸಲ್ ಡ್ರಾಪ್ಸ್ ಅಂತ. ಇದು ಉಪಯೋಗ ಮಾಡೋದ್ರಿಂದ ಉಸಿರಾಟದ ಸಮಸ್ಯೆ ಏನಿರುತ್ತೆ, ರಾತ್ರಿ ಮಲಗಿದಾಗ ಉಸಿರಾಡೋಕ್ಕಾಗಲ್ಲ, ಮೂಗು ಕಟ್ಕೊಂಡ್ಬಿಟ್ಟಿರ್ತದೆ, ನಿದ್ದೆ ಬರೋದಿಲ್ಲ, ನಿದ್ದೆ ಮಾಡಿ ಇದ್ದ ತಕ್ಷಣ ನಮಗೆ ತಲೆನೋವು ಬರುತ್ತೆ. ಈ ಥರದ ಎಲ್ಲ ಸಮಸ್ಯೆಗಳು, ಸ್ನೋರಿಂಗ್ ಆಗ್ಬೋದು, ಮೂಗಲ್ಲಿನ ನಿರಂತರವಾಗಿ ನೀರು ಬರ್ತಾ ಇರುತ್ತೆ. ಈ ಥರದ ಎಲ್ಲ ಸಮಸ್ಯೆಗಳಿಗೆ ಇದು ಪರಿಹಾರ ಆಗುತ್ತೆ. ಇಲ್ಲಿ ಆಯಿಲ್ ಇದೆ. ಇದು ಎಲ್ಲ ಥರದ ಕೀಲು ನೋವು, ಮಂಡಿ ನೋವು, ಮೈಕೈ ನೋವು, ಬೆನ್ನು ನೋವು, ಈ ಥರದ ಎಲ್ಲ ನೋವುಗಳಿಗೆ ಇದು ಉಪಯೋಗ ಆಗುತ್ತೆ. ತುಂಬ ಪರಿಣಾಮಕಾರಿ. ನಾಭಿ ಆಯಿಲು. ಇದು ನಾಭಿ ಬಳಸೋದ್ರಿಂದ, ಈಗ ನಾಭಿಗೆ ಒಂದೊಂದು ಆಯಿಲ್, ಒಂದೊಂದು ತೈಲ ಬಳಸೋದ್ರಿಂದ ಒಂದೊಂದು ಉಪಯೋಗ ಇದೆ. ಈಗ ಬಾದಾಮಿ ತೈಲ ಬಳಸೋದ್ರಿಂದ ಒಂದು ಉಪಯೋಗ, ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ಒಂದು ಉಪಯೋಗ, ತುಪ್ಪ ಹಾಕೋದ್ರಿಂದ ಒಂದು ಉಪಯೋಗ ಇದೆ. ಇದರಲ್ಲಿ ಎಲ್ಲ ಮಿಶ್ರಣ ಆಗಿರೋದ್ರಿಂದ ಎಲ್ಲ ಥರದ ಉಪಯೋಗಗಳು ಇದರಲ್ಲೇ ಪೂರ್ತಿಯಾಗಿ ಸಿಗುತ್ತೆ. ಇದು ಬಳಸೋದ್ರಿಂದ ನಾಭಿಗೆ ಎಲ್ಲ ನಮ್ಮ ದೇಹದ ಎಲ್ಲ ನರನಾಡಿಗಳು ಕನೆಕ್ಟ್ ಆಗಿರೋದ್ರಿಂದ ಇದು ಅದು ಬಳಸೋದ್ರಿಂದ ಇದು
ತುಂಬಾ ಉಪಯೋಗ ಆಗುತ್ತೆ. ಇದರಲ್ಲಿ ಹಲ್ಲು ಪುಡಿ ತಯಾರು ಮಾಡ್ತೀವಿ. ಈ ಹಲ್ಲು ಪುಡಿ ಉಪಯೋಗಿಸೋದ್ರಿಂದ ಹಲ್ಲಿನ ಸಮಸ್ಯೆಗಳು ಅಂದರೆ ಒಸಡು ಸೋರಿಕೆ ಆಗಿರ್ಬೋದು, ರಕ್ತ ಸೋರಿಕೆ ಆಗಿರ್ಬೋದು, ಮತ್ತು ಪಾಚಿ ಕಟ್ಟೋದಾಗಿರ್ಬೋದು, ಹಲ್ಲು ಉಳುಕಾಗಿರೋದಾಗಿರ್ಬೋದು, ಎಲ್ಲ ಥರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಇದು ದಶರತ್ನ ಆಯಿಲ್ ಅಂತ, ಇದರಲ್ಲಿ 10 ಥರದ ಗಿಡಮೂಲಿಕೆಗಳು ಉಪಯೋಗ ಮಾಡಿರೋದ್ರಿಂದ ಇದು ತಲೆಗೆ ಹಾಕೋ ಎಣ್ಣೆ ಆಗಿದೆ. ಮತ್ತು ಇದು ಉಪಯೋಗ ಮಾಡೋದ್ರಿಂದ ತಲೆನೋವು ಅಂತ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಮತ್ತು ಇದು ದೇಹದ ತಂಪಾಗಿರುತ್ತೆ. ಟಿಶ್ಯೂಲ್ ಬಾಮ್ ಅಂತ, ಇದು ನಾವೇನು ಆಯುಡೆಕ್ಸು ಅಮೃತಾಂಜನ್ ಉಪಯೋಗಿಸ್ತೀವಿ ಅದೇ ಥರ ಇದು ಉಪಯೋಗ ಮಾಡೋದು. ದೇಹದ ಎಲ್ಲ ಭಾಗಗಳು, ತಲೆಯ ಭಾಗ ಬಿಟ್ಟು ಇನ್ನು ಎಲ್ಲ ಭಾಗಗಳಲ್ಲಿ ಇದು ಹಚ್ಚಬಹುದು. ಸೈಂಧವ ಲವಣ ಇದೆ. ಈಗ ನಾವು ನೋಡ್ಬೋದು BP ಇರೋರು ಶಾಪ್ಗೆ ಹೋದರೆ, ಹಾಸ್ಪಿಟ್ಲ್ಗೆ ಹೋದರೆ ಉಪ್ಪು ಜಾಸ್ತಿ ಬಳಸಬೇಡಿ ಅಂತ. ಅಂದರೆ ಉಪ್ಪು ಬಳಸೋದ್ರಿಂದ BP ಜಾಸ್ತಿ ಆಗುತ್ತೆ. ಈ ಉಪ್ಪು ಬಳಸೋದ್ರಿಂದ BP ಕಂಟ್ರೋಲಿಗೆ ಬರೋದಲ್ಲದೆ ದೇಹಕ್ಕೆ ಸಿಕ್ಕಾಪಟ್ಟೆ ಉಪಯೋಗಗಳಿದೆ. ಇದರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಬೇಕಾದಂಥ ಲವಣಾಂಶಗಳು ತುಂಬ ಸಿಗುತ್ತೆ, ಮತ್ತು ನಮ್ಮ ದೇಹಕ್ಕೆ ಜೀರ್ಣಶಕ್ತಿ ತುಂಬ ಚೆನ್ನಾಗಿ ಕೊಡುತ್ತೆ. ಮತ್ತು ಇದು ಗೋಶಾಲೆಯಲ್ಲೇ ತಯಾರು ಮಾಡಿರೋಂಥ ಶುದ್ಧ ಅರಿಶಿಣದಿಂದ ತಯಾರು ಮಾಡಿರೋಂಥ ಕುಂಕುಮ ಆಗಿದೆ ಇದು. ಮತ್ತು ಇದು ಐ ಡ್ರಾಪ್ಸು, ಐ ಮತ್ತು ಇಯರ್ ಡ್ರಾಪ್ಸು. ಇದು ಉಪಯೋಗ ಮಾಡೋದ್ರಿಂದ ಕಣ್ಣಿನ ಸಮಸ್ಯೆಗಳಾಗಿರ್ಬೋದು, ಕಣ್ಣಿನ ಪೊರೆ ಬಂದಿರೋದಾಗಿರ್ಬೋದು, ಇಲ್ಲಾಂದರೆ ಕಣ್ಣಿನಲ್ಲಿ ಏನಾದರೂ ನರ ಊದ್ಕೊಂಡಿರೋದು, ಅವಾಗವಾಗ ಕೆಂಪಗಾಗೋದು, ಈ ಥರದ ಎಲ್ಲ ಸಮಸ್ಯೆಗಳಿಗೆ ಇದು ಪರಿಹಾರ ಆಗಿದೆ. ಮತ್ತು ಇದು ಗೌರಿ ಲೀಫ್ ರೋಲ್ ಆನ್ ಅಂತ. ಈಗ ನಾವು ಪ್ರಯಾಣ ಮಾಡ್ತಾ ಇರ್ತೀವಿ, ಅಲ್ಲಿನ ಗಾಳಿ ವಾತಾವರಣ ಆಗಿರ್ಬೋದು, ಹೊಗೆ ಆಗಿರ್ಬೋದು, ದಟ್ಟ ಹೊಗೆ ಆಗಿರ್ಬೋದು, ಕೆಟ್ಟ ವಾಸನೆ ಆಗಿರ್ಬೋದು, ಇದು ನಮಗೆ ತೊಂದರೆ ಕೊಟ್ಟಾಗ, ಅಂದರೆ ಮೂಗಿಗೆ ನಮಗೆ ಇರಿಸು ಮುಡಿಸಾದಾಗ ನೆಗಡಿ ಆಗ್ಬೋದು, ತಲೆನೋವು ಆಗ್ಬೋದು, ಮೂಗಿಗೆ ಸುತ್ತಕೊಳ್ಳುವಂಥ ಸಮಸ್ಯೆ ಆಗ್ಬೋದು. ಈ ಎಲ್ಲ ಸಮಸ್ಯೆಗಳಿಗೆ ಇದು ಪರಿಹಾರ ಕೊಡುತ್ತೆ. ನಾಟಿ ತುಪ್ಪ, ನಾಟಿ ಹಸುವಿನ ದೇಸಿ ಹಸುವಿನ ತುಪ್ಪ, ಹಾಲಿಂದ ಮಾಡಿರೋವಂಥ ತುಪ್ಪ, ಶುದ್ಧವಾದ ದೇಸಿ ಹಸುವಿನ ಸಗಣಿಯಿಂದ ಮಾಡಿರೋಂಥ ಧೂಪ್ ಸ್ಟಿಕ್ ಆಗಿರೋದ್ರಿಂದ ಇದು ಹಚ್ಚೋದ್ರಿಂದ ಮನೆಯಲ್ಲಿ ವಾತಾವರಣ ಏನಿದೆ ಅದು ತಿಳಿಯಾಗುತ್ತೆ. ಕೆಟ್ಟ ಹೊಗೆ ಏನಿರುತ್ತೆ, ಕೆಟ್ಟ ಗಾಳಿ ಏನಿರುತ್ತೆ ಅದು ತಿಳಿಯಾಗುತ್ತೆ. ಮತ್ತು ಇದು ಹಚ್ಚೋದ್ರಿಂದ ಕ್ರಿಮಿಕೀಟಗಳು ಬರೋದು ತುಂಬ ಕಡಿಮೆ ಆಗುತ್ತೆ. ಸೀರೆ ಸಂತೆಯ ಮೊದಲನೇ ದಿನದ ಒಂದು ನೋಟ ಆಗಿರುತ್ತೆ. ಇಲ್ಲಿ ಸಾಹಿತಿ ನಾಗೇಂದ್ರ ಪ್ರಸಾದ್ ರವರಿಗೆ ಸನ್ಮಾನ ಮಾಡಿ ಬೀಳ್ಕೊಡ್ತಾಯಿದ್ರು. ಅದಾದ ನಂತರವಾಗಿ ಗಿಲ್ಲಿ ನಟರು ಸಹ ಆಗಮಿಸಿದ್ರು. ಅವರನ್ನು ನೋಡೋದಕ್ಕೆ ಜನಸಾಗರವೇ ಈ ಭಗತ್ ಸಿಂಗ್ ಸ್ಟೇಡಿಯಮ್ಮಲ್ಲಿ ಸೇರಿತ್ತು ಅಂತಲೇ ಹೇಳ್ಬೋದು. ನೋಡಿ ಎಷ್ಟೆಲ್ಲ ಜನ ಬಂದಿದ್ದಾರೆ ಗಿಲ್ಲಿ ನಟರನ್ನು ನೋಡೋದಕ್ಕೋಸ್ಕರ. ಗಿಲ್ಲಿ ನಟ ಅವರು ಬಂದು ದೊಡ್ಡಬಳ್ಳಾಪುರ ಅಲ್ಟಿಮೇಟ್ ಅಂತಲೂ ಹೇಳಿದ್ರು. ನಮಗಂತೂ ಬಹಳಷ್ಟು ಖುಷಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಲಿ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ವರದಾ ಸ್ಟೋರೀಸ್ ಇನ್ಸ್ಟಾಗ್ರಾಮ್ನ ಸಹ ಫಾಲೋ ಮಾಡಿ.